ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಚಾಲೆಂಜ್ ಏನಪ್ಪ ಅಂದರೆ ಗೆಸ್ ದ ಡ್ರಿಂಕ್. ಸೊ ನೀವು ನೋಡ್ತಿದ್ದಂಗೆ ಇಲ್ಲಿ 11 ಡ್ರಿಂಕ್ಸ್ ಇದೆ, ಅದನ್ನು ಗೆಸ್ ಮಾಡಬೇಕಷ್ಟೇ. ತುಂಬ ಈಸಿ, ಬಟ್ ಅದರಲ್ಲಿ ಒಂದು ಟ್ರಿಕ್ಕಿ ಇದೆ. ಏನಂದರೆ ಈ ಬಟ್ಟೆನೇ ಕಟ್ತೀವಿ. ಸೊ ಕಟ್ಟಿದಾದ್ಮೇಲೆ ಅದರ ಸ್ಮೆಲ್ ಮುಖಾಂತರ ಅಥವಾ ಟೇಸ್ಟ್ ಮುಖಾಂತರ ಗೆಸ್ ಮಾಡಬೇಕು. ಸ್ಮೆಲ್ ಮುಖಾಂತರ ಅದೇ ಹೆಂಗೆ ಸ್ಮೆಲ್ ಬರುತ್ತೆ ಡ್ರಿಂಕ್ಸು? ಇವಾಗ ಮಾಜಾ ಅದೆಲ್ಲ ಸ್ಮೆಲ್ ಬರುತ್ತಲ್ಲ, ಕೋಕೋ ಕೋಲಾ, ಯಾಕೆ ಬೀರು ಅದೆಲ್ಲ ಸ್ಮೆಲ್ಲಲ್ಲೇ ನೋಡ್ತೀರಾ ನೀವು. ಓಕೆ ಓಕೆ, ಕ್ಯಾರಿ ಆನ್. ಓಕೆ, ಆದರೆ ಸುಮ್ಮನೆ ಆಡಿದ್ರೆ ಏನು ಪ್ರಯೋಜನ? ಮತ್ತೆ ಯಾರು ತುಂಬ ಗೆಸ್ ಮಾಡಿ ಯಾರಿಗೆ ತುಂಬ ಪಾಯಿಂಟ್ಸ್ ಬರುತ್ತೋ ಅವ್ರಿಗೆ ಏನಾದರೂ ಪ್ರೈಸ್ ಮನಿ ಅನ್ನೋದು ಇರಬೇಕಲ್ವಾ? ಎಷ್ಟಮ್ಮ? ಒಂದು 10,000 ಕೊಡು ಸಾಕು. 10,000ನಾ? ಒಂದು ವಾರದ ಸಂಬಳ ನಂದದು. ಅದಕ್ಕೆ ಕೇಳ್ತಾ ಇದ್ದೀನಿ. ಫಸ್ಟ್ ನೀನು ಯಾಕೆ ಕೊಡ್ತೀಯ ನೋಡು. ಫಸ್ಟು 6 ತಿಂಗಳಾಗಿದೆ ಜಾಬು, ಸಾಫ್ಟ್ವೇರ್ ಇಂಡಸ್ಟ್ರಿ ಬಿದ್ದೋಗಿ ಸಾಫ್ಟ್ವೇರ್ ಎಂಪ್ಲಾಯೀಸ್ ಎಲ್ಲ ಪಾಪ ಆ ಕೆಲಸ ಇಲ್ದಿರ ಅಲಿತಾ ಇದ್ದಾರೆ. 6 ತಿಂಗಳಾಗಿದೆ. ಮತ್ತು ಪ್ರಮೋಷನ್ಸು ಇನ್ಸ್ಟಾಗ್ರಾಮ್ದಲ್ಲಿ ಒಂದು ಬರ್ತಾ ಇಲ್ಲ. ಆ ಪ್ರಮೋಷನ್ಸು ಇಲ್ದಿರ ಹೆಂಗೆ ದುಡ್ಡು ನನಗೆ ಕೊಡ್ತೀಯ? ನಾನೇನಾದರೂ ಗೆದ್ರೆ 10,000 ನಾನು ಹೆಂಗಾದ್ರೂ ಕೊಡ್ತೀನಿ, ಭಿಕ್ಷೆ ಬೇಡಿ ಆದ್ರೂ ನಿನ್ಗೆ ಕೊಡ್ತೀನಿ. ಸೊ ನೀನು 10,000 ಹೆಂಗೆ ಕೊಡಬೇಕು ಅಂತ ಯೋಚನೆ ಮಾಡಿ. ಹೌದಾ? ಚಾಲೆಂಜಾ? ಚಾಲೆಂಜ್. ಸರಿ, ಗೊತ್ತು ಬಿಡು ಯಾರು ಗೆಲ್ತಾರೆ ಅಂದ್ಬಿಟ್ಟು ಫಸ್ಟ್ ರೆಡಿ ಮಾಡ್ಕೊ. ಅದೇನು ಭಿಕ್ಷೆ ಬೀಳ್ತೀಯೋ ನನಗೆ ಗೊತ್ತಿಲ್ಲ. ಫಸ್ಟೇ ಆಲ್ರೆಡಿ ಗೊತ್ತು ಯಾರು ಗೆಲ್ತಾರೆ ಅಂತ, ಬಟ್ ನಿನ್ನ ಖುಷಿಗೋಸ್ಕರ ಆಡೋಣ. ಸರಿನಮ್ಮ, ಸರಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ 11 ಡ್ರಿಂಕ್ಸ್ ಇದೆ. ಯಾವ್ದ್ಯಾವುದು ಅಂತ ಒಂದೊಂದೇ ಹೇಳ್ಬಿಡ್ತೀನಿ ನೋಡಿ. ಸ್ಟಿಂಗ್, ಮೆರಿಂಡಾ, ಪೆಪ್ಸಿ, ಮಾಜಾ, ಇದೇನಿದು ಲಿಮ್ಕಾ, ಮೌಂಟೇನ್ ಡ್ಯೂ, ಕೋಕೋ ಕೋಲಾ, ಯಾವ್ದೋ ಬಿಂದುದಂತೆ, ಬಿಂದು ಝೀರಾ. ಯಾರವರು? ಯಾರು ಅಲ್ಲ ಬಿಡು, ಅದು ಮಟನ್ ತಿಂದ್ಮೇಲೆ ಲಾಸ್ಟಲ್ಲಿ ಅರ್ಗಬೇಕು ತಿಂದಿರೋದೆಲ್ಲ ಅನ್ಬಿಟ್ಟು ಕುಡಿತಾರೆ ಅದನ್ನ. ಓಕೆ, ನೀನು ಕುಡ್ದಂಗೆ ರೆಡ್ ಬುಲ್, ಸ್ಪ್ರೈಟ್, ಫಾಂಟಾ. ಇದೇನು ಯಾವುದೋ ಇಲ್ಲಿ ಓಪನ್ ಮಾಡ್ತಿದ್ದಂಗಿದೆ. ಬೇಕರಿಯಲ್ಲಿ ತರೋವಾಗೆ ಹಂಗಿತ್ತು ಅನ್ಸುತ್ತೆ. ಹೌದಾ? ನಿಜ? ಆಗ್ಲೇ ಕುಡಿದ್ಬಿಟ್ಟೆ. ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ರೆಡ್ ಬುಲ್ ಕುಡ್ದಿಲ್ಲ ಅದಕ್ಕೆ ನಿಂಗೆ ಹೇಳೋದು. ತಿಂದು ತಿಂದು ಎಮ್ಮೆ ಥರ ಆಗಿದೆಯಾ? ಸೊ ಯಾವುದನ್ನು ಬಿಡಲ್ಲ. ಇನ್ನು ಗೇಮೇ ಸ್ಟಾರ್ಟ್ ಆಗಿಲ್ಲ, ಆವಾಗಲೇ ಕುಡಿದ್ಬಿಟ್ಟಿದೆ. ಹೆಂಗೆ ಟೇಸ್ಟ್ ಇದೆ ಅಂತ ನೋಡಿದೆ, ಮುಂಚೆನೆ ತಿಳ್ಕೊಬೇಕಲ್ಲ ರೆಡ್ ಬುಲ್ ಹೆಂಗಿರುತ್ತೆ ಅಂತ. ನಾನು ಹೆಂಗೂ ಕೊಡ್ತಾ ಇದ್ನಲ್ಲ ಇವಾಗ ಟೇಸ್ಟ್ ಮಾಡಕ್ಕೆ. ಇವಾಗ ಗೊತ್ತಾಯ್ತಲ್ಲ, ಪಾಯಿಂಟ್ ಒಂದು ಸಿಕ್ತಲ್ಲ ನನಗೆ. ಸರಿ, ತಿರ್ಗತ್ತಾ? ಮ್ಯಾಥಮೆಟಿಕ್ಸ್ ಗೊತ್ತು ತಾನೆ? ಗೊತ್ತು. ಇದೆಷ್ಟು? 15. ಎಕ್ಸ್ಟ್ರಾಗಳು ಮಾಡಬೇಡ. ಒಂದು ಮನುಷ್ಯನಿಗೆ 10 ಬೇಳೆ ಇರೋದು ಹೆಚ್ಚು. ಮತ್ತೆ ನನಗೇನು ಕಾಣಿಸ್ತಾ ಇಲ್ಲ ಅಲ್ಲಿ ಎಷ್ಟು ಅಂತ ಹೇಳಿ ನಾನು. ಸರಿ, ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ, ಐ ಆಮ್ ವೆರಿ ಸಾರಿ. ಯಾಕೆ? ಅಯ್ಯೋ, ಮೊನ್ನೆ ಮನೆಯಲ್ಲಿ ನಿನಗೆ ಕಾಫಿಯಲ್ಲಿ ಉಪ್ಪಾಗಿ ಬೇರೆ ಕೊಟ್ಬಿಟ್ಟಿದ್ದೆ. ಇವತ್ತು ಬೇರೆ ನನಗೆ ಕಣ್ಣಿಗೆ ಹಿಂಗೆ ಕಟ್ಬಿಟ್ಟಿದ್ಯಾ. ನನಗಂತೂ ಏನೂ ಕಾಣಿಸ್ತಾ ಇಲ್ಲ. ಕಣ್ಣು ಕಟ್ಬಿಟ್ಟು ಕೂಲ್ ಡ್ರಿಂಕ್ಸ್ ಅಂದ್ಬಿಟ್ಟು ಏನಾದರೂ ಕಲ್ಗಜ್ಲೆ ಏನಾದರೂ ಕೊಡಿಸ್ಬಿಡ್ತೀಯನೋ ನನ್ನ ಕೈಯಲ್ಲಿ ಅಂದ್ಬಿಟ್ಟು. ಆ ರಿವೆಂಜ್ ಎಲ್ಲ ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ. ಓಕೆ, ಥ್ಯಾಂಕ್ ಯು. ಓಕೆ. ಮತ್ತೆ ಮಿಕ್ಸು ಮಾಡಬಾರ್ದು, ಇವಾಗ ಹೇಳ್ಬಿಡ್ತಾ ಇದ್ದೀನಿ. ನಾನು ಮಿಕ್ಸ್ ಅಂತೂ ಮಾಡೋದಿಲ್ಲ. ಫ್ರೆಂಡ್ಸ್, ನೀವು ಕೂಡ ಇದನ್ನು ತುಂಬ ಕನ್ಸ್ಯೂಮ್ ಮಾಡೋಕೆ ಹೋಗಬೇಡಿ, ಯಾಕೆಂದರೆ ಹೆಲ್ತ್ಗೆ ಒಳ್ಳೆಯದಲ್ಲ. ಓಕೆ, ಸೊ ಫಸ್ಟ್ ಡ್ರಿಂಕ್ ಕೊಡ್ತಾ ಇದ್ದೀನಿ. ಇರು 1 ನಿಮಿಷ. ಓಕೆ. ಲೇಸ್ ಪ್ಯಾಕೆಟ್. ಲೇಸ್ ತಿನ್ಬಿಡು, ಒಂದೇ ಒಂದು. ಈ ಲೇಸ್ ಏನಕ್ಕೆ ಗೊತ್ತಾ ಫ್ರೆಂಡ್ಸ್? ಇದನ್ನ ತಿಂದರೆ ಟೇಸ್ಟ್ ಅಷ್ಟೊಂದು ಬೇಗ ಗೊತ್ತಾಗಲ್ಲ. ತಿನ್ಬಿಡು. ಇಲ್ಲಿ ಬಾಯಲ್ಲ ಒಂದೇ ಸಲ ಹಾಕ್ಕೊಂಬಿಟ್ಟ. ಇಲ್ಲೇನು ಫುಡ್ ಕಾಂಪಿಟೇಷನ್ ನಡೀತಾ ಇಲ್ಲ. ಇಲ್ಲಿ ಏನೋ ಟೇಸ್ಟ್ ಗೊತ್ತಾಗಬಾರ್ದು ಅಂತ ಒಂದು ಕೊಟ್ಟೆ. ಏನೋ ಚೆನ್ನಾಗಿದೆ ಅಂತ ಹೇಳಿದ್ನಮ್ಮ. ಅದಕ್ಕೆ ಒಂದು ಸ್ವಲ್ಪ ತಿಂದು ಅಷ್ಟು ದಪ್ಪಕ್ಕೆ ಆಗಿರೋದು. ಗೇಮಲ್ಲಿ ಹೋಗ್ಬಿಡೋಣ. ಹೋಗ್ಬಿಡೋಣ. ಸೊ ಫಸ್ಟ್ ಡ್ರಿಂಕ್ ಎಲ್ಲಿ ಕೊಡು. ಇರು, ಗಂಟ ತಡಿ ಸ್ವಲ್ಪ. ಓಪನ್ ಮಾಡೋ ಸೌಂಡೇ ಬರಲಿಲ್ಲ ಆಲ್ರೆಡಿ. ಇಲ್ಲಿರೋದು ಬಿಟ್ಟು ಏನಾದರೂ ಬೇರೆ ಏನಾದರೂ ಕೊಡ್ತಾ ಇದೆಯಾ ಏನೋ? ಸ್ಮೆಲ್ ನೋಡಿದ್ರೆ ಏನು ಬಿಯರ್ ಥರ ಸ್ಮೆಲ್ ಬರ್ತಾ ಇದೆ. ಬಿಯರಾ? ಅದು ಬೀರ್ ಸ್ಮೆಲ್ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಅಲ್ಲ ಆ ಥರ ಸ್ಮೆಲ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನೀನು ಬೀರ್ ಕುಡಿತೀಯಾ? ಯಾವುದು ಇಲ್ಲಮ್ಮ, ಸ್ಮೆಲ್ ಹೇಳಿದೆ ನಾನು. ಯಾಕೆ? ಇರು, ಅಮ್ಮಗೆ ಹೇಳ್ತೀನಿ. ಆ ಥರ ಏನೂ ಇಲ್ಲ. ನನಗೆ ಅನ್ಸುತ್ತೆ ಇದು ರೆಡ್ ಬುಲ್ಲೇ. ರೆಡ್ ಬುಲ್ ಏನೋ ಪಕ್ಕನಾ? ಪಕ್ಕ.
ಶೋರ್ ರೆಡ್ ಬುಲ್ ಅದು. ಅದ್ರಲ್ಲಿ ಇನ್ನೂ ಒಂದು ಸ್ವಲ್ಪ ಉಳಿದಿದೆ ನೋಡು. ಹೌದಾ? ಬಿಡು. ಓಕೆ 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 ಓಕೆ. ಹ್ಞೂ ಸೊ ಪಾಯಿಂಟ್ಸ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಓಕೆ. ಸೆಕೆಂಡ್ನೇ ಡ್ರಿಂಕ್. ಹ್ಞೂ ಹೆಂಗಿದೆ ಟೇಸ್ಟ್? ಸ್ಮೆಲ್ ಒಂಥರ ಡಿಫ್ರೆಂಟ್ ಆಗಿ ಬೇರೆ ಡ್ರಿಂಕ್ ಬರ್ತಾ ಇದೆ. ಕುಡಿದ್ಮೇಲೆ ಟೇಸ್ಟ್ ಒಂಥರ ಬೇರೆ ಡ್ರಿಂಕು ಗೆಸ್ ಮಾಡ್ತಾ ಇದೆಯಲ್ಲ. ಓಕೆ. ಓ ಇದು ತುಂಬ ಡಿಫಿಕಲ್ಟ್ ಆಗಿದೆ. ಲಿಮ್ಕನಾ? ಪಕ್ಕನ ಬಂದ್ಬಿಡು, ಎಲ್ಲ ಹೇಳ್ಬಿಡ್ತೀನಿ. ಮಿಕ್ಸ್ ಏನಾದ್ರು ಮಾಡ್ದೆ ಇಲ್ಲ? ಪಕ್ಕ ಹೇಳು, ಕರೆಕ್ಟಾಗಿ ಹೇಳು. ಮುಂಚೆನೆ ಹೇಳ್ಬಿಟ್ಟಿದ್ದೀನಿ, ನಾನು ಮಿಕ್ಸ್ ಅಂತೂ ಮಾಡಕ್ ಹೋಗಲ್ಲ. ಅದು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ಲಿಮ್ಕಾ. ಲಿಮ್ಕಾ ಪಕ್ಕ. ಪಕ್ಕ ಶೋರ್. ಶೋರ್. ಲಾಕ್ಡ್. ಯಾ. ನೆಕ್ಸ್ಟ್ ಡ್ರಿಂಕ್. ಟೇಕ್. ಯಾ. ಇದನ್ನ ಈಸಿಯಾಗಿ ಯಾರು ಬೇಕಾದ್ರೂ ಸ್ಮೆಲ್ಲಲ್ಲೇ ಹೇಳ್ಬಿಡ್ತಾ ಇದ್ದೆ ನಾನು. ಅದೇ ಬಿಂದು ಜೀರಾ. ಬಿಂದು ಇದ್ದಾಳಲ್ಲ, ಅದಕ್ಕೆ ಚೆನ್ನಾಗಿ ಗೊತ್ತಾಗುತ್ತೆ ಫಾಸ್ಟ್ ಆಗಿ. ಅದು ಅಪ್ಪ ಅದಿರೋದ್ರಲ್ಲಿ ಅದು ಟೇಸ್ಟ್ ಅಲ್ಲ, ಸ್ಮೆಲ್ಲಲ್ಲೇ ಗೆಸ್ ಮಾಡಿ ಹೇಳ್ಬಿಡ್ಬೋದು ಅದೇನು ಅಂತ ಈಸಿಯಾಗಿ. ಸರಿ ಪಕ್ಕನಾ? ಎಸ್ 100% ಶೋರ್. ಲಾಕ್ ಕೀಜಿಯೇ. ಓಕೆ. ಥರ್ಡ್ ಡ್ರಿಂಕ್ ಹೋಗ್ಬಿಡೋಣ. ಕೇಳಿದ್ರೆ ಗೊತ್ತಾಗಲ್ಲ. ಅದೇ ಟೇಸ್ಟ್ ಮಾಡು. ಕೊಡಪ್ಪ. ಏನು ಬೇರೆ ನೀರೇನಾದರೂ ಅಟ್ಕೊಟ್ಟ ಹೆಂಗೆ? ಬರೀ ನೀರೇನು ಇಲ್ವೇ ಇಲ್ಲ ಇಲ್ಲಿ ನೋಡಿ. ಇವಾಗ ಟೈಮ್ ಆಗ್ತಾ ಇದೆ. ಸ್ಪ್ರೈಟಾ? ಸ್ಪ್ರೈಟ್. ನಿಂಗೆ ಆ ಥರ ಸ್ಮೆಲ್ ಆದರೂ ಇದೆಯಾ ಅದರಲ್ಲಿ? ಏನೋ ಹಂಗೆ ಅನಿಸ್ತಾ ಇದೆ. ಸ್ಪ್ರೈಟ್ ಪಕ್ಕಾನಾ? ಯಾ. ಲಾಕ್ ಕೀಜಿಯೇ. ಶೋ. 4ನೇ ಡ್ರಿಂಕ್. ಸಾರಿ 5ನೇದು ಇದು. 5ನೇ ಡ್ರಿಂಕ್ ಹೋಗ್ಬಿಡ. ಅದ್ರಲ್ಲಿ ಒಂದು 4 ಕೇಳೇ ಹೇಳ್ತೀನಿ, ನನಗೆ ಗೊತ್ತು. ಹಾಂ ಹೇಳ್ತೀಯ. ಇದು ನೀನು ಈಸಿಯಾಗಿ ಗೆಸ್ ಮಾಡ್ಬೋದು. ನೀನು ಎಲ್ಲ ಮೇ ಬಿ ಮಿಕ್ಸಿಂಗ್ ಮಾಡ್ಕೊತಾ ಇರ್ತೀಯ ಅನಿಸುತ್ತೆ. ಹಾಂ ಏನದ್ರಲ್ಲಿ ಮಿಕ್ಸ್ ಮಾಡ್ಕೊತೀನಿ? ಹೇಳ್ತೀನಿ ಲಾಸ್ಟಲ್ಲಿ ನಿಮಗೆ. ಬಾಯಲ್ಲಿ ನೊಣಕ್ಕಿನ ತೂರ್ಬಿಡು. ಅಲ್ಲ, ರಿಯಾಲಿಟಿಯಲ್ಲಿ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿ ಟೇಸ್ಟ್ ಗೊತ್ತಾಗುತ್ತೆ. ನಿಜವಾಗ್ಲೂ ಕಣ್ಣು ಮುಚ್ಕೊಂಡ್ಮೇಲೆ ಟೇಸ್ಟ್ ಎಲ್ಲ ಅದಕ್ಕೆ ಬಟ್ಟೆ ಕಟ್ಟಿರೋದು ಗೊತ್ತಾಗಬಾರ್ದು ತುಂಬ ಅಂತ. ಕಷ್ಟ ಆಗ್ತಾ ಇದೆ. ನೀರು ಥರನೇ ಇದೆ ಅದು. ನೀರೇನಾ? ಲಾಕ? ನೀರಂತೂ ಇರಂಗಿಲ್ಲ ಅದು. ಮೌಂಟೇನ್ ಡ್ಯೂ. ಪಕ್ಕಾನಾ? ಯಾ. ಲಾಕ? ಸೇಮ್. 2 ಸಿಮಿಲರ್ ಆಗಿತ್ತು, ಸೊ ಮೌಂಟೇನ್ ಡ್ಯೂ. ಓಕೆ. ನೆಕ್ಸ್ಟ್ ಡ್ರಿಂಕ್. ಈ ಎಕ್ಸ್ಪ್ರೆಷನ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಯಾ. 7 ಅಪ್. 7 ಅಪ್ಪ? ಶೋರ್? ಒಂದು ಸೆಕೆಂಡ್. ಹಂಗಾದ್ರೆ ಆಗಲೇ ಕುಡ್ದಿದ್ರು ಹಂಗ. ಇದು ಲಿಮ್ಕಾ. ಲಿಮ್ಕಾ ಆಲ್ರೆಡಿ ಕುಡ್ದಲ್ಲ. ಅಯ್ಯೋ ಇಲ್ಲ, ಅಲ್ಲೇ ಏನೋ ತೇಡ ಆಗಿದೆ, ಬಟ್ ಇದೇ ಲಿಮ್ಕಾ. ನಾನು ಹೇಳಿದ್ದೀನಿ ಆಲ್ರೆಡಿ, ರಿಪೀಟ್ ಅಂತೂ ಮಾಡಲ್ಲ ನಾನು ಅಂತ ಹೇಳ್ಬಿಟ್ಟು. ಲಾಕ್ ಲಿಮ್ಕಾ. ಸರಿ, ಇದು ಲಿಮ್ಕಾ ಅಂದರೆ ಅದೇನು? ಅದೇನೆ ಗೊತ್ತಾಗ್ತಾ ಇಲ್ಲ, ಅವಾಗಲೇ ಕುಡ್ದಿದ್ದೇನು ಅಂದ್ಬಿಟ್ಟು. ಹೋಗ್ಲಿ, 1 ಪಾಯಿಂಟ್ ಹೋಗಿದೆ ಅನ್ಸುತ್ತೆ. ಇದು ಲಿಮ್ಕಾ. 100% ಲಿಮ್ಕಾನೇ ಇದು. ಲಿಮ್ಕಾನೇನಾ? ಓಕೆ ಫೈನ್. ನೆಕ್ಸ್ಟ್ ಡ್ರಿಂಕ್. ಇಲ್ಲಿ ಇದು ಇಂಡಿಯಾನೇ ಫೇಮಸ್ ಡ್ರಿಂಕ್. ಇದು ಚಿಕ್ಕ ವಯಸ್ಸಿನಿಂದ ಎಷ್ಟು ಕುಡಿತಾ ಇಲ್ಲ. ಇದು ಈಸಿಯಾಗಿ ಗೆಸ್ ಮಾಡ್ಬೋದು ಆರಾಮಾಗಿ. ಓಕೆ, ಬಿಲ್ಡಪ್ ಸಾಕು, ಗೆಸ್ ಮಾಡಿ ಫಸ್ಟ್. ದಿಸ್ ಈಸ್ ಅವರ್ ಡ್ರಿಂಕ್ ಫಾಂಟಾ. ಪಕ್ಕಾನಾ? 100%, 1000% ಶೋರ್. ಓಕೆ. ಸರಿ, ನೆಕ್ಸ್ಟ್ ಡ್ರಿಂಕ್ ಹೋಗ್ಬೇಡಣ. ಅದಕ್ಕಿಂತ ಮುಂಚೆ ಒಂದು ಚಿಪ್ಸ್ ಕೊಡು ನನಗೆ.
ಯಾಕೆ? ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ಇಷ್ಟು. ಆಗಲೇ ಲಿಮ್ಕಾ ಡ್ರಿಂಕಲ್ಲೇ ನಾನು ಯಾಮಾರ್ದೆ, ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ, ಟೇಸ್ಟ್ಗಳೆಲ್ಲ ಒಂಥರ ಆಗ್ಬಿಟ್ಟಿದೆ ಬಾಯಿ. ನಂಗೆ ಗೊತ್ತು ನೀನು ಕೇಳ್ತೀಯ ಅಂತ ಹೇಳ್ಬಿಟ್ಟು, ನೀನು ತಿನ್ನೋಕ್ಕೆ ಇದೆಯಾ ಫಸ್ಟ್? ಒಂದೇ ಒಂದು ಗೊಡು ಏರಾಗುತ್ತೆ. ಸರಿ ಬಿಡು, ತಿಂದು ತಿಂದು ತಿಂದಿನೇ ಇಷ್ಟು ದಪ್ಪ ಆಗಿರೋದು ನಿಮ್ಮ. ಅರ್ಧ ಕೊಡ್ತೀನಿ. ಅದರಲ್ಲೂ ಜಿಪ್ನತನ ಮಾಡ್ತೀಯಾ? ಮತ್ತೆ ಇಲ್ಲೇನು ನಿನಗೆ ಫುಡ್ ಕಾಂಪಿಟೇಷನ್, ಚಿಪ್ಸ್ ಕಾಂಪಿಟೇಷನ್ ನಡೀತಾ ಇಲ್ಲ. ಓಕೆ, ನನಗೆ ಬೇಡವಾ? ಗೇಮ್ ಸ್ಟಾರ್ಟ್ ಮಾಡ್ಬಿಡು. ನೆಕ್ಸ್ಟ್ ಡ್ರಿಂಕ್ ಇಲ್ಲಿ ಆಗ್ತಾ? ನಂದು ಸ್ಟೀಲ್ ಬಾಡಿ. ನೊಣಗಳು. ಚಿಪ್ಸ್ ತಿಂದು ತಪ್ಪು ಮಾಡಿದೆ ಅನಿಸುತ್ತೆ. ಚಿಪ್ಸ್ ಆ್ಯಕ್ಚುಲಿ ಕೊಡೋದೆ ಟೇಸ್ಟ್ ಹೋಗ್ಲಿ ಅಂತ ಹೇಳ್ಬಿಟ್ಟು ನೀನು ಅದನ್ನೇ ತಿಂದಿದೀಯ. ಅದನ್ನೇ ಮಾಡಿದೆ ನಾನು. ಬಟ್ ಐ ಆಮ್ ಶೋರ್ ಇದು ನನ್ನ ಫೇವ್ರೆಟ್ ಡ್ರಿಂಕ್ ಆ್ಯಕ್ಚುಲಿ. ಆದರೆ ಫೇವ್ರೆಟ್ ಅಂದರೆ ಆ ಮಧ್ಯೆ ತುಂಬಾ ಕುಡಿತಾ ಇದ್ದೆ, ಆಮೇಲೆ ಇದು ಕುಡಿದ್ರೆ ಬೇಗ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ತುಂಬ ಕಂಟ್ರೋಲ್ ಮಾಡಿದೆ. ಬಟ್ ಆದರೂ ಡ್ರಿಂಕ್ಸಲ್ಲಿ ಇದು ಒಂದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸ್ಟಿಂಗು ಪಕ್ಕ ಸ್ಟಿಂಗೆ. ಅದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೂಡ ಹೇಳ್ಬಿಡ್ತೀನಿ. ನೋಡು, ಫಸ್ಟೇ ಲೆಸ್ ಪಾಯಿಂಟ್ಸಲ್ಲಿ ಇದೆಯಾ? ಐ ಆಮ್ ಶೋ ದಟ್ ಈಸ್ ಎ ಸ್ಟಿಂಗ್. ಓಕೆ, ಸ್ಟಿಂಗೇ ಇದು. ಓಕೆ, ನೆಕ್ಸ್ಟ್ ವೆರಿ ಫೇಮಸ್ ಡ್ರಿಂಕ್ ಇದು. ಹೌದಾ? ಅದನ್ನು ಹಿಂಗಂದು ಕುಡಿದ್ರೆ ಚೆನ್ನಾಗಿರುತ್ತೆ. ಮಿಕ್ಸ್ ವೆಲ್ ಬಿಫೋರ್ ಯೂಸ್. ಓಕೆ, ಹಂಗಾದ್ರೆ ಈಸಿ ಪಾಯಿಂಟ್ ಇದು. ತುಂಬ ಈಸಿಯಾಗೆ ಗೆಸ್ ಮಾಡ್ತೀಯ. ಆಲ್ರೆಡಿ ನನ್ನ ಕಡೆನೇ ತುಂಬ ಪಾಯಿಂಟ್ಸ್ ಇರುತ್ತೆ, ಎಲ್ಲೋ ಒಂದಾದ್ರೂ ಮಿಸ್ ಆಗಿರುತ್ತೆ ಅನ್ಕೊಂತೀನಿ ಅಷ್ಟೇ. ಹೌದಾ? ಐ ನೋ ದಟ್. ನೋಡೋಣ, ನಿನಗಿಂತ ನಾನು ಗೆಸ್ ಮಾಡ್ತೀನ, ನೀನು ಜಾಸ್ತಿ ಗೆಸ್ ಮಾಡ್ತೀಯ ಅಂತ. ಇವಾಗ ಕುಡಿದ್ಬಿಡು. ಕೊಡು. ಆ ನಗುಗೆ ಅರ್ಥ? ಸೊ ದಟ್ ಈಸ್ ಅ ಮ್ಯಾಂಗೋ. ಮ್ಯಾಂಗೋ? ಮ್ಯಾಂಗೋ ಅಲ್ಲ, ಮ್ಯಾಂಗೋದಲ್ಲಿ ಮಾಡುವಂಥ ಮಾಜಾ. ಓಕೆ, ಪಕ್ಕಾನಾ? ಯಾ ಶೂರ್. ಸರಿ, ಓಕೆ, ನೆಕ್ಸ್ಟ್ ಡ್ರಿಂಕ್ ಹೋಗ್ಬಿಡೋಣ. ಯಾ, ನೆಕ್ಸ್ಟ್ ಡ್ರಿಂಕ್ ಇದನ್ನೇ ಈಸಿಯಾಗಿ ಗೆಸ್ ಮಾಡ್ತೀಯ ಅಂತ ಅನ್ಕೋತೀನಿ ನಾನು. ಲೆಟ್ಸ್ ಸಿ. ಈ ಪ್ರಪಂಚದಲ್ಲಿರೋ ಡ್ರಿಂಕ್ಸ್ ಎಲ್ಲ ನೀನೇ ಟೇಸ್ಟ್ ಮಾಡಿರೋ ಥರ ಎಕ್ಸ್ಪ್ರೆಷನ್ಸ್, ಆ ರಿವ್ಯೂ ಏನಂತೀಯ? ಯಾಕಂದರೆ ಚಿಕ್ಕ ವಯಸ್ಸಿಂದ ಕುಡಿದು ಆಲ್ಕೋಹಾಲ್ ಆದರೂ ಕುಡಿಯೋಕ್ಕಾಗಿಲ್ಲ, ಈ ಡ್ರಿಂಕ್ಸ್ ಆದರೂ ಕುಡ್ಕೊಂಡು ಬೆಳೆದೆ. ನೀನು ಕುಡಿದು ಇರ್ತೀಯ, ಸುಮ್ಮನೆ ಡೌ ಮಾಡಬೇಡ. ಅವೆಲ್ಲ ಏನೂ ಇಲ್ಲ, ಕೂಲ್ ಡ್ರಿಂಕ್ಸೇ ಕುಡ್ಕೊಂಡು ಬೆಳೆದಿರೋದು. ಗೊತ್ತಾಗುತ್ತೆ. ಆ ರೆಡ್ ಬುಲ್ ಅಲ್ಲಿ ಗೊತ್ತಾಯಿತು. ಅದು ಆಮೇಲೆ ಸಪ್ರೇಟ್ ಪರ್ಸ್ನಲಿ ಮಾತಾಡ್ತೀನಿ. ನಿಜವಾಗ್ಲೂ ಹೇಳ್ಬೇಡ ಅಮ್ಮನಿಗಂತೂ, ನೀನು ಸುಮ್ಮನೆ ತಮಾಷೆ ಎಲ್ಲ ಮಾಡಬೇಡಮ್ಮ. ನಾನು ಸುಮ್ಮನೆ ಅಂದಿದ್ದು ಜನರಲಿ ಇದನ್ನು ಟೇಸ್ಟ್ ಮಾಡಿ ಹೇಳ್ಬಿಡು. ಏನು ನಾಯಿ ಥರ ಸ್ಮೆಲ್ ನೋಡ್ತಾ ಇದೆಯಲ್ಲ, ಸ್ಮೆಲ್ಲೆಲ್ಲ ನೋಡೋಂಗಿಲ್ಲ ಆಯಿತಾ? ಟೇಸ್ಟ್ ನೋಡಿ ಗೆಸ್ ಮಾಡು ಅಷ್ಟೇ. ಅಲ್ಲೋ ಆಗ್ಲೇ ಹೇಳಿದೀಯ ಸ್ಮೆಲ್ ಅಥವಾ ಟೇಸ್ಟ್ ಅಂದ್ಬಿಟ್ಟು, ಅದೇನು ರೂಲ್ಸ್ ಎಲ್ಲ ಚೇಂಜ್ ಮಾಡ್ಬಿಡ್ತಾ ಇದೆಯಾ ಇವಾಗ? ಸ್ಮೆಲ್ಲಲ್ಲೂ ಗೆಸ್ ಮಾಡ್ತೀರಿ ನಾವು. ಸರಿ, ಗೊತ್ತಾಗ್ತಾ ಇಲ್ಲ. ಪಾಂಟಾ ಥರನೂ ಇದೆ ಮತ್ತು ಮೆರುಂಡ ಥರನೂ ಇದೆ, ಬಟ್ ಅವೆರಡು ಆಗೋಗಿದೆ ಅಂತ ಅನಿಸುತ್ತೆ. ಈಗಾಗಲೇ ಕೊಟ್ಟಿದೆಯಾ? ಇದು ಯಾವುದಿದು? ಓ ಮೈ ಗಾಡ್, ಹೊಸ ಬ್ರ್ಯಾಂಡ್. ಇನ್ನು ಸ್ವಲ್ಪ ಹಾಕು, ನನಗೆ ಇದ್ರಲ್ಲಂತೂ ತುಂಬ ಕಷ್ಟ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಎರಡು ಡ್ರಿಂಕ್ಸ್ ಕುಡಿಬೇಕು, ಇನ್ನೊಂದು ಸ್ವಲ್ಪ ಹಾಕು ಅಂತ ಕೇಳು. ನನಗೆ ಗೊತ್ತು ನೀನು ತಿಂಡಿ ಕೊಟ್ಟು ಅಂತ ಹೇಳಿ. ನಿಜವಾಗ್ಲೂ ಶೋರ್. ಕುಡ್ದುನೇ ಹಿಂಗೆ ದಪ್ಪ ಆಗಿದೆಯಾ ಎಮ್ಮೆ? ಅಲೋ ಅದು ನಿಜವಾಗ್ಲೂ ಎರಡು ಥರ ಡ್ರಿಂಕ್ ಥರ ಅನಿಸ್ತಾ ಇದೆ ನನಗೆ. ನಿಜವಾಗ್ಲೂ ಒಂದ್ರ ಮೇಲೆ ನಾನು ಜಡ್ಜ್ಮೆಂಟ್ ಕೊಡೋಕೆ ಆಗ್ತಾ ಇಲ್ಲ. ಅಲ್ಲ, ನೀನು ಕಾನ್ಫಿಡೆಂಟಾಗಿ ಕರೆಕ್ಟಾಗಿ ಕೊಡ್ತಾ ಇರಬೇಕು. ಮಿಕ್ಸ್ ಮಾಡಿ ಕೊಟ್ಟಿದ್ರೆ ನಾನೇನು ಮಾಡಲಿ, ಎಲ್ಲಿ ಗೊತ್ತಾಗುತ್ತೆ ನನಗೆ? ಮಿಕ್ಸ್ ಮಾಡೇ ಕೊಡ್ತೀನಿ ನೆಕ್ಸ್ಟ್. ಎರಡು ಡ್ರಿಂಕು. ನೋಡ, ಇವಾಗ 3ನೇ ಟೇಸ್ಟ್ ಬರ್ತಾ ಇದೆ ನನಗೆ. ಆಗಲೇ 2 ಬಂತು, ಇವಾಗ 3ನೇ ಟೇಸ್ಟು.
ಮೂರನೇ ಟೆಸ್ಟ್ ಎಲ್ಲಿಂದ ಬರುತ್ತೆ? ಅಲ್ಲಿರೋದೇ ಒಂದು ಡ್ರಿಂಕ್. ಅಲ್ಲ ಅದನ್ನೇ ಹಾಕಿದ್ಯಾ ಇಲ್ಲ ಬೇರೆದು ಹಾಕ್ಬಿಟ್ಟ ಇವಾಗ? ಹನ್ನೊಂದರಲ್ಲೇ ಹಾಕಿದ್ದೀನಿ. ಸುಮ್ಮನೆ ಹನ್ನೊಂದರಲ್ಲೇನು ಈಗಾಗಲೇ ಕುಡ್ದಿರೋ ಮುಂಚೆ ಎಲ್ಲ ಅದನ್ನ ಎತ್ಕೊಂಡು ಹಾಕ್ದೆ ಹೆಂಗೆ? ಏನೂ ಇಲ್ಲ, ಇದು ಫ್ರೆಶ್ ಒನ್. ಅಯ್ಯೋ ಇದು ಇದು ಅಷ್ಟೇ ಪಾಯಿಂಟ್ ಡಮಾರ್ ಅನ್ಸುತ್ತೆ ಯಾಕೆ? ಇದನ್ನು ಚಿಕ್ಕ ಮಕ್ಕಳು ಜಾಸ್ತಿ ಕುಡಿತಾ ಇರ್ತಾರೆ ನಾನು ನೋಡ್ದಂಗೆ. ರಿಯಲಿ? ಹಾಂ, ಆಲ್ಮೋಸ್ಟ್ ಗೆಸ್ಟ್ಗಳು ಬಂದರೆ ಕೊಡ್ತಾ ಇರ್ತೀವಿ. ಆಗೋಯ್ತು. ಇನ್ನೊಂದು ಸ್ವಲ್ಪ ಬೇಕೇನು? ಬೇಕಾದರೆ ಬಾಟಲೆಲ್ಲ ಖಾಲಿ ಮಾಡ್ತಾನೆ ಅವನು. ಟೇಸ್ಟ್ ಇಷ್ಟ ಆಗೈತೆ, ಅದಕ್ಕೆ ಗೆಸ್ ಮಾಡೋ ನೆಪದಲ್ಲಿ ಅವನು ಕುಡಿತಾವನೆ ಜಾಸ್ತಿ ಬೇಕು ಅಂತ. ಗಾಯ್ಸ್ ನಿಜವಾಗ್ಲೂ ಅದು 3 ಥರ ಕೂಲ್ ಡ್ರಿಂಕ್ಸ್ ಟೇಸ್ಟ್ ಬರ್ತಾ ಇದೆ ನನಗೆ ಇದುವರೆಗೂ ಕುಡ್ದಿರೋದೆಲ್ಲ. ಬಾಯಿ ಹಂಗೆ ಆಗೋಗಿದೆಯೋ ಇಲ್ಲ ಏನೋ ಗೊತ್ತಿಲ್ಲ. ಯಾವುದಕ್ಕಾದ್ರೂ ಒಂದು ಜಡ್ಜ್ ಮಾಡಬೇಕು ಅಂದರೆ ಯಾವುದೋ ಒಂದು ಹೇಳು, ಹೆಂಗೋ ಪಾಯಿಂಟ್ಸ್ಗೆಲ್ಲ. ನಾನು ಅನ್ಕೊತಾ ಇರೋ 2 ಡ್ರಿಂಕು ಈಗಾಗಲೇ ಕುಡಿದ್ಬಿಟ್ಟಿದ್ದೀನಿ, ಬಟ್ ಅವೆರಡು ಥರನೇ ನನಗೆ ಅನಿಸ್ತಾ ಇದೆ. ಇನ್ನು ಮಿಕ್ಕಿರೋದು ಇನ್ನೇನಿದೆ ಅಂದ್ಬಿಟ್ಟು ಯಾವುದಿತ್ತು ಯಾಕೆ ಆನ್ಸರನ್ನೇ ಹೇಳ್ಬಿಡ್ತೀನಿ ಬಾ. ಓಕೆ, 10, 9, 8, ಓಕೆ 7, ಟೈಮಿಂಗ್ಸ್ ಎಲ್ಲ ಇದೆ. 4. ಇಲ್ಲ, ಇವತ್ತು ದಿನ ಎಲ್ಲ ನೀನು ಗೆಸ್ ಮಾಡ್ತಾ ಇದ್ರೆ ದಿನ ಎಲ್ಲ ವೆಯ್ಟ್ ಮಾಡ್ಕೊಂಡು ಕೂತಿರ್ತೀನಿ ನಾನು. 5, 4, 3, 2, ಫಾಂಟಾ ಮೆರೂನ. ನಾನು 1 ಅಂದಮೇಲೆ ಹೇಳಿದ್ಯಾ ನೀನು? ಇಲ್ಲ, ಫಾಂಟಾ ಮೆರೂಂಡ. ಓಕೆ, ಯಾವುದೋ ಒಂದು ಗೆಸ್ ಮಾಡು. ಮೆರೂಂಡ ಹತ್ರಕ್ಕೆ ಬಂದಿದೆಪ್ಪ. ಮೆರೂಂಡನೇ. ಮೆರಿಂಡಾ ಆರ್ ಮೆರುಂಡಾ? ಮೆರಿಂಡಾನ ಮೆರೂಂಡನ ಏನಾದ್ರು ಗೊತ್ತಿಲ್ಲ. ಮೆರೂಂಡಾ. ಓಕೆ, ಲಾಕ್. ಲಾಕ್. ಈ ಪಾಯಿಂಟು ಹೋಯ್ತು ಅಂತ ನನಗೆ ಗೊತ್ತು. ಐ ಹ್ಯಾವ್ ನೋ ಆಪ್ಷನ್. ಓಕೆ, ಲಾಕ್ ಇಸ್ ಎ ಬಿಗ್ ಬಾಸ್. ಎಸ್. ಓಕೆ ಅಣ್ಣ, ಲಾಸ್ಟ್ ಆ್ಯಂಡ್ ಫೈನಲ್. ಹಾಗಾದರೆ ಈ ಕಡೆ ಒಂದು 10 ಹೇಳ್ಬಿಟ್ಟಿರ್ತೀನಿ, ಇದೊಂದು ಲಾಸ್ಟ್. ಓಕೆ, ಡನ್. ಕಾನ್ಫಿಡೆಂಟ್ ಇರಬೇಕು, ಓವರ್ ಕಾನ್ಫಿಡೆಂಟ್ ಇರಬಾರ್ದು. ನಮಗಿರೋದೇ ಅದು ಕಾನ್ಫಿಡೆಂಟು. ಆಯಿತು, ಸಾರಿ, ಅಲ್ಲಲ್ಲ ಇಲ್ಲಿ. ನಿಂಗಿರೋದು ಬ್ರೈನ್ ಇಲ್ಲೇ ಅಂತ ಗೊತ್ತು ಮೊಣಕಾಲಲ್ಲಿ. ಸರಿ, 3ನೇ ಡ್ರಿಂಕ್. ಸಾರಿ, ಲಾಸ್ಟ್ ಆ್ಯಂಡ್ ಫೈನಲ್ ಡ್ರಿಂಕ್. ಓಕೆ, ತಡಿ ಆಟೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಅದು ಯಾಕೆ ಹಂಗತ್ತೀಯ? ಒಳ್ಳೆ ಅದೇನು ನಮ್ಮ ಮನೆ ಪೂರಿ ಅಂದರೆ ನಮ್ಮ ಮನೆ ಡಾಗ್, ಅದು ಹಿಂಗೆ ವೆಯ್ಟ್ ಮಾಡ್ತಾ ಇರುತ್ತೆ ಯಾವಾಗ ಕೊಡ್ತಾರ ಅಂತ ಹೇಳ್ಬಿಟ್ಟು. ಇಟ್ಟಿದ್ದೀನಿ. ಅಷ್ಟೇ ಎಷ್ಟು ಅಟ್ಬಿಟ್ರೆ ಹೆಂಗೆ ಗೊತ್ತಾಗ್ಬಿಡುತ್ತೆ ನನಗೆ? ಅಲ್ಲ, ಎಲ್ಲನೂ ಮಿಕ್ಸ್ ಮಾಡಿ ಆಮೇಲೆ ಬೆಳಗ್ಗೆ ನನ್ನನ್ನು ಬೈತೀಯ ನೀನು. ಬೇಗ ಕುಡಿಲಿ, ಆ ಫೀಲ್ ಹೋಗ್ಬಿಡುತ್ತೆ ಟೇಸ್ಟ್. ಇವತ್ತೇ ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತೇ ಒಂದು ಟ್ಯಾಬ್ಲೆಟ್ ತೊಗೊಂಬಿಡು. ಅಪನ್ ಶಾಪ ಕಿರಿಕಿರಿ ಅನ್ನೋ ಟ್ಯಾಬ್ಲೆಟನ್ನು ತೊಗೊಂಡ್ಬಿಡು, ಸರಿ ಹೋಗುತ್ತೆ. ಕೋಕ್ ಹೇಳ್ದ ನೀನು ಮುಂಚೆ? ಕೋಕ್ ಹೇಳಿಲ್ಲ, ಇದೇ ಲಾಸ್ಟ್ ಅನ್ಸುತ್ತೆ. ಓಕೆ, ಬಟ್ ಅದು ಕೋಕ್ ತರನೂ ಅನಿಸ್ತಾ ಇಲ್ಲ, ಅದಕ್ಕೆ ಇನ್ನೆಂಗೆ ಅನ್ಸುತ್ತೆ ನಿನಗೆ? ಬಾಯಿಗೆ ಏನು ಟೇಸ್ಟ್ ಅಂತ ಅದನ್ನ ಹೇಳು. 10 ಕೂಲ್ ಡ್ರಿಂಕ್ಸ್ ಆದಮೇಲೆ ಅದು ಕೋಕ್ ಇಲ್ಲ ಮತ್ತೊಂದ ಅಂತ ಎಲ್ಲಿ ಗೊತ್ತಾಗುತ್ತೆ ನನ್ನ ನಾಲಿಗೆಗೆ. ಓಕೆ, ಕೋಕ್ ಲಾಕ ಅದನ್ನ ಹೇಳೇ ಇಲ್ಲ ಅಲ್ಲ, ಫೈನಲ್ ಆಗಿ ಅದೇ ಮಿಕ್ಕಿರೋದು. ಸೊ ಕೋಕೆ. ಓಕೆ, ಮತ್ತೆ ತೆಗಿತೀನಿ. ಎಷ್ಟು ಹೇಳಿದೆ ನಾನು? ಆಲ್ ಗುಡ್. ಸೊ ನಿನ್ನ ಪಾಯಿಂಟ್ ಬಂದ್ಬಿಟ್ಟು ಕರೆಕ್ಟಾಗಿ ಹೇಳಿರೋದಂದ್ರೆ ಮಾಜಾ, ಸ್ಟಿಂಗ್ ಕರೆಕ್ಟಾಗಿ ಹೇಳಿದೆ. ಮೆರಿಂಡಾ ಲಾಸ್ಟಲ್ಲಿ ಓಕೆ ಅಂತ ಹೋಗ್ಲಿ ಅಂತ ಪಾಯಿಂಟ್ ಕೊಟ್ಟಿದ್ದೀನಿ. ಫಾಂಟಾ ಹೇಳಿದೆ. ಲಿಮ್ಕಾ
ಅದು ನಾನು ಲಿಮ್ಕಾ ಅಂದೆ, ಬಟ್ ಕೊಡಬಾರ್ದಾಗಿತ್ತು. ಬಟ್ ಇದನ್ನು ಕರೆಕ್ಟಾಗಿ ಹೇಳ್ದೆ ಅಂತ ಕೊಟ್ಟಿದ್ದೀನಿ. ಸ್ಪ್ರೈಟ್ ಕರೆಕ್ಟಾಗಿ ಹೇಳಿದೆ. ಬಿಂದು ಅವಳಲ್ಲ, ಬಿಂದು ಇದ್ರೆ ನೀನು ಫೀಮೇಲ್ಗೆ ಬೇಗ ಗೆಸ್ ಮಾಡ್ತೀಯ ಅಂತ ಗೊತ್ತು. ರೆಡ್ ಬುಲ್ ಅಂತೂ ಇದನ್ನು ಲಾಸ್ಟಲ್ಲಿ ಪರ್ಸ್ನಲಾಗಿ ಡಿಸ್ಕಸ್ ಮಾಡಬೇಕು ನಮ್ಮ ಅಮ್ಮ ಹತ್ರ. ಸೊ ಇದನ್ನು ಚೆನ್ನಾಗಿ ಗೆಸ್ ಮಾಡಿದೀಯಾ ಅಮ್ಮ. ನೀನೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ರೆಡ್ ಬುಲ್ ಅಂತಲೇ ಕುಡ್ದಿರೋದು ನಾನು. ಸೊ ಟೋಟಲಿ ನೀನು ಗೆಸ್ ಮಾಡಿರೋದು 3, 6, 8 ಗೆಸ್ ಮಾಡಿದೀಯಣ್ಣ. 8 ಪಾಯಿಂಟ್ಸ್. 10,000 ನನಗೆ ಬಂತು. ಅಷ್ಟೊಂದು ಖುಷಿ ಪಡಬೇಡ, ಯಾಕೆಂದರೆ ಅದಕ್ಕಿಂತ ಜಾಸ್ತಿ ಪಾಯಿಂಟ್ಸ್ ಚಾನ್ಸೇ ಇಲ್ಲ. 8 ಗೆಸ್ ಮಾಡಿದ್ದೀನಿ ಅಂದರೆ ನೋಡೋಣ ನೀನಾ ಅಂತ ಹೇಳ್ಬಿಟ್ಟು. Okay. ಹೆಂಗೋ ಗೊತ್ತು ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲೇ ಕಣ್ಮುಂದೆನೆ ಕಾಣಿಸ್ತಾ ಇದೆ ಯಾರು ಗೆಲ್ತಾರೆ ಅಂತ. ಹೊಡ್ಕೊಳಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಅದರಿಂದ ನಾನು ಮಾಡಿ ತೋರಿಸ್ತೀನಿ. ಸರಿ ಓಕೆ. ಬಿಲ್ಡಪ್ಗಳು ಸಾಕು. 10,000 ರೆಡಿ ಮಾಡ್ಕೊ, ಎಲ್ಲಿಂದ ಏಕೆ ಇಸ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಗೈಸ್, ನನ್ನ ಟರ್ನ್ ಆಯ್ತು ಇವಾಗ ಅವಳ ಟರ್ನು. ಎಷ್ಟು ಕರೆಕ್ಟಾಗಿ ಹೇಳ್ತಾಳೆ ಅನ್ನೋದನ್ನ ನೋಡ್ಬಿಡೋಣ. ಫಸ್ಟ್ ಬ್ಲೈಂಡ್ ಫೋಲ್ಡು ಕಟ್ಬಿಡೋಣ ಅವಳಿಗೆ. ಫಸ್ಟ್ ಯಾವ್ದು ಕೊಡ್ತಾ ಇದೆಯಾ? ಹೇಳ್ಬಿಡ್ತಾರೆ, ಬಂದ್ಬಿಡು. ರೆಡಿನಾ? ರೆಡಿ, ಐ ಆಮ್ ಆಲ್ವೇಸ್ ರೆಡಿ. ಓಕೆ, ಇದೆಷ್ಟು? ಅದ ಒಂದು 4. ಯಾ ಸುಮ್ಮನೆ ಡೌ ಮಾಡ್ತಾ ಇದೆಯಾ, ನಿಜವಾಗ್ಲೂ ಹೇಳ್ತಾ ಇದೆಯಾ? ನನ್ಗೇನು ಕಾಣಿಸ್ತಾ ಇಲ್ಲ. ಅಲ್ಲ, ಕರೆಕ್ಟಾಗಿ 4 ಅಂತ ಹೇಳ್ಬಿಟ್ಟೆ. ಅಂದರೆ ನಾನು ಗೆಸ್ ಮಾಡಿದೆ ಅದರಲ್ಲಿ. ಓಕೆ ಸರಿ. ಫಸ್ಟ್ ಡ್ರಿಂಕ್ ಗೈಸ್. ಓಕೆ. ಇಷ್ಟೇ ಕೊಡೋಣ, ಜಾಸ್ತಿ ಕುಡಿಬಾರ್ದು. ತುಂಬ ಗಟ್ಟಿಯಾಗಿ ಕಟ್ಟಿದೀಯಾ, ನನ್ನ ಮೇಕಪ್ ಏನಾದರೂ ಹಾಳಾಗುತ್ತೆ. ಹೋಗ್ಬಿಡುತ್ತೆ. ತಗೋ, ಇಲ್ಲಿ ಕೆಳಗಡೆ ಟೇಬಲ್ ಮೇಲೆ. ಏನಿದೆ, ಒಂದು ಹಿಂಟಾದರೂ ಕೊಡ್ಬೋದಲ್ಲ? ಹೇಳ್ಬಿಡ್ತಾರೆ. 10,000 ಸುಮ್ಮನೆ ಬರುತ್ತೆ. ಈ ಸ್ಮೆಲ್ ಯಾವತ್ತೂ ನೋಡೇ ಇಲ್ಲಲ್ಲ. ಏನು ಕುಡ್ದೇ ಇಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ನೀನು. ಟೈಮ್ಸ್ ಅಪ್. 10. ಅರೆ 9. ಕೌಂಟ್ ಮಾಡಬೇಡ, ಡಿಸ್ಟರ್ಬ್ ಆಗುತ್ತೆ ನಮಗೆ. 7, 6, 5. ಇನ್ನೊಂದ್ಸಲಿ ಬೇಕಂದ್ರೆ ಕೇಳಿ, ಸುಮ್ಮನೆ ಡೌ ಮಾಡಬೇಡ. ಇಲ್ಲ, 5 ಗೊತ್ತಾಗ್ತಾ ಇಲ್ಲ. 4, 3, ಫಾಂಟಾ 2, ಫಾಂಟಾ 1. ಲಾಕಾ? ಫಾಂಟಾ ಲಾಕ್ ಕೆಜಿ ಲಾಕಾ? ಫಾಂಟಾನಾ? ರಿಯಲಿ? ಸರಿ, ಫಾಂಟಾ ಅಂತೆ. ಓಕೆ, ಡನ್. ಆಬ್ವಿಯಸ್ಲಿ ಕರೆಕ್ಟ್. ಯಾ ಕರೆಕ್ಟಾಗಿ ಹೇಳಿದೆ ನೀನು. ಇವಾಗ ಇರೋದು ಟ್ವಿಸ್ಟು ಅಂದರೆ ಫಾಂಟಾ ಅಂತ ಹೇಳಿದ್ಲು. ಸೊ ನೆಕ್ಸ್ಟ್ ಡ್ರಿಂಕ್ ಯಾವ ಗೆಸ್ ಮಾಡ್ತಾಳೋ ಅಂತ ನೋಡೋಣ. ಓಕೆ, ಕೊಟ್ಟ? ಎಸ್, ತಗೋ. ನಮ್ಮಪ್ಪ ಹೇಳ್ತಾ ಇರ್ತಾರೆ, ನಿನ್ನ ಮೂಗು ಒಂಥರ ನಾಯಿ ಮೂಗಿದ್ದಂಗೆ ಎಲ್ಲ ಸ್ಮೆಲ್ ಮಾಡ್ತೀಯ ಅಂತ ಹೇಳ್ಬಿಟ್ಟು. ಇದು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಗೊತ್ತಾಗ್ತದೆ. ಒಳ್ಳೆಯದೇ ಬಿಡು. ಅಂದರೆ ಅಪ್ಪನ ಕುಡ್ಕೊಂಬಂದಾಗೆಲ್ಲ ಗೆಸ್ ಮಾಡ್ತಾ ಇದ್ದಲ್ಲ, ಅದಕ್ಕೆ ಅಪ್ಪ ಹಂಗೆ ಹೇಳಿರ್ತಾರೆ. ಇದು ಟೇಸ್ಟ್ ಹಂಗೆ ಐತೆ. ಇದು ಬೇರೆದಪ್ಪ, ಸೇಮ್ ಅಂತ ನಾನೇನು ಕೊಡಲಿ. ಬೇರೆ ಡ್ರಿಂಕ್ಸ್. ಏನಿದು ಗೆಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನನಗೆ. ಆ ಲೋಟ ಬಾಯಲ್ಲಿ ಇಟ್ಕೊಂಡು ಮಾತಾಡ್ಬೇಡ. ಸರಿ, ಆ್ಯಕ್ಚುಲಿ ಇದು ಫಾಂಟಾ ಅನ್ಸುತ್ತೆ. ಇದೇ ಫಾಂಟಾ. ಫಸ್ಟ್ ಟೈಮು ಫಾಂಟಾ ಅಂತ ಹೇಳಿದೆ, ಸೆಕೆಂಡೇದು ಫಾಂಟಾ ಅಂತ ಇದೆಯಾ? ಅದೇನೋ ಅದು ರಾಂಗ್ ಹೇಳ್ಬಿಟ್ಟಿದೆ ಅನ್ಸುತ್ತೆ, ಬಟ್ ಇದೆ ಪಕ್ಕ ಇದೆ ಫಾಂಟಾ. 100% ಶೋರ್ ಇದೆ. ಲಾಕ್ ಮಾಡ್ಬಿಡು. ಸರಿನಾ? ಅಷ್ಟೇನಾ? ಅಷ್ಟೇ, ಹೋಗ. ನನಗೇನು ಬೇರೆ ಮಾತಿಲ್ಲ. ಫೈನಾಗೆಲ್ಲ ಕೇಳ್ತಾ ಇದ್ದೀನಿ ಸುಮ್ಮನೆ. ಯಾಕೆ ಆವಾಗಲೇ ಫಾಂಟಾ ಅಂತ ಹೇಳಿದ್ಯಾ, ಮತ್ತೆ 2ನೇ ಡ್ರಿಂಕು ಫಾಂಟಾನೆ ಅಂತ ಹೇಳ್ತಾ ಇದೀಯಾ? ಹೆಂಗೂ ಹೋಗ್ಲಿ, ಅದೊಂದು ಪಾಯಿಂಟು ಅಂತ ನಿನಗೋಸ್ಕರ ಬಿಟ್ಕೊಟ್ಟಿದ್ದೆ ನಾ ಪಾಯಿಂಟು. ಬಟ್ ಇವಾಗಿಂದ ಒಂದು ಪಾಯಿಂಟನ್ನು ಮಿಸ್ ಮಾಡಲ್ಲ. ಬಟ್ ಇದು ಮಾತ್ರ ಕರೆಕ್ಟ್, ನನಗೆ ಗೊತ್ತು. 100% ಇದು ಫಾಂಟಾನಾ? 100% ಇದು ಫಾಂಟಾ. ಸರಿ ನಮ್ಮ. ಓಕೆ ದೆನ್. ಮೂಗು ಕಟ್ಬಿಟ್ಟಿದೆಯಾ, ಸ್ಮೆಲ್ಲೂ ನೋಡೋಕ್ಕಾಗ್ತಾ ಇಲ್ಲ. ಓಕೆ, ನೆಕ್ಸ್ಟ್. ರೆಡಿನಾ? ರೆಡಿ. ತಗೋ.
ಯಾವುದು ಸೌಂಡೇ ಬರ್ತಾ ಇಲ್ಲಲ್ಲ. ಸ್ಮೆಲ್ ಸ್ವಲ್ಪ ಏನೋ ಒಂಥರ ಇದೆ. ಇದೇನಿದು ಉಪ್ಪು ಏನಿಲ್ಲ. ಕರೆಕ್ಟಾಗಿ ಹೇಳು. ಅದು ಪ್ರೀವಿಯಸ್ ಡ್ರಿಂಕ್ ಕೊಡಿದ್ನಲ್ಲ, ಅದಕ್ಕೆ ನನಗೆ ಏನೋ ಗೊತ್ತಾಗ್ತಾನೆ ಇಲ್ಲ. ಸಪ್ಪೆ ಸಪ್ಪೆ ಇದೆ. ಏನೂ ಇಲ್ಲ ಇದರಲ್ಲಿ. ನಿಜ ಹೇಳೋ, ವಾಟ್ರ್ ಏನಾದರೂ ಕೊಟ್ಟಿದೆಯಾ? ನಂಗೆ ಗೊತ್ತಿತ್ತು ನೀನು ವಾಟ್ರ್ ಕೊಟ್ಟಿದೀಯ ಅಂತ ಹೇಳ್ಬಿಟ್ಟು. ಚೀಟಿಂಗ್ ಇದು, ಚೀಟಿಂಗ್ ಗೈಸ್. ವಾಟ್ರ್ ಎಲ್ಲ ಕೊಡಬಾರ್ದು. ಅಲ್ಲ ಅಲ್ಲ, ಹುಳಿಯಾಗಿದೆ, ಉಪ್ಪಾಗಿದೆ. ಅದು ಲಾಸ್ಟ್ 2 ಡ್ರಿಂಕ್ಸ್ ಕುಡಿದ್ನಲ್ಲ, ಅದೇ ಟೇಸ್ಟ್ ಬರ್ತಾಯಿತ್ತು. ಒಂದು ಸ್ವಲ್ಪ ಮಿಕ್ಸ್ ಆಗಿಬಿಟ್ಟೈತೆ ಅದರಲ್ಲಿ. ಓಕೆ, ಸೀರಿಯಸ್. ಈಗ ರಿಯಲ್ ಆಗಿ ಡ್ರಿಂಕ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನಿದು ಮರ್ತೋಗಿದ್ದೆ. ಬಾಯಲ್ಲಿ ಟೇಸ್ಟ್ ಗೊತ್ತಾಗಲ್ಲ ಹೋಗುತ್ತೆ ಅಂತ. ಫಸ್ಟ್ ತಿನ್ನಮ್ಮ ಇದು ಚಿಪ್ಸ್. ತಿಂದಿಲ್ಲ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ತಿನ್ನೋದು, ಅದೊಂದು ತಿಂದರೆ ಬಾಯಲ್ಲಿ ಟೇಸ್ಟ್ ಗೊತ್ತಾಗ. ಚೆನ್ನಾಗಿದೆ. ಸಾಕು ಸಾಕು. ಇನ್ನೊಂದು ಕೊಡು, ಚೆನ್ನಾಗಿ ಗೆಸ್ಟ್ ಮಾಡಬೇಕಲ್ಲ. ನಾನು ಕೇಳಿದಾಗ ಮಾತ್ರ ಡುಮ್ಮ, ನೀನು 2-3 ತಿನ್ನೋವಾಗ ಮಾತ್ರ ಏನು ಇರಲ್ಲ. ಆಯಿತಾ? ಸ್ಟಾರ್ಟ್ ಮಾಡೋಣ ಗೇಮು. ಓಕೆ, ಡನ್. ಕಾನ್ಫಿಡೆಂಟ್. ನಂಗಿರೋದೇ ಅದು. ಓವರ್ ಕಾನ್ಫಿಡೆಂಟ್. ತಗೋ. ಇದು ನಾನು ಯಾವಾಗ ಕುಡಿಯೋದೆ ಈಸಿಯಾಗಿ. ಬೇಗ ಕುಡಿ. ಏನು ಅದು ಕಷಾಯ ಕುಡ್ದಂಗೆ ಕುಡಿತಾ ಇದೆಯಾ? ಅಣ್ಣ, ಇಲ್ಲ ಕೋಕೋ ಕೋಲಾ ಇಲ್ಲ ಪೆಪ್ಸಿ. ಕೊಕೊ ಕೋಲಾ ಇಲ್ಲ ಪೆಪ್ಸಿ ಅಂತ 2 ಹೇಳ್ಬಾರ್ದು. ಯಾವುದಾದ್ರೂ ಒಂದು ಮಾತ್ರ ಹೇಳು. ಪಕ್ಕಾ ಇದು ಕೋಕೋ ಕೋಲಾ. ಕೋಕ್. ಆರ್ ಯು ಶೋರ್? ಕೋಕ್. ಆರ್ ಯು ಶೋರ್? ಐ ಆಮ್ 100% ಶೋರ್. ಕೋಕ್. ನಾನು ಯಾವಾಗಲೂ ಕುಡಿತೀನಿ ಇದು. ಅಷ್ಟೇ ಬಿಡು. 10,000 ರೆಡಿ ಮಾಡ್ಕೋ, ಇವಾಗಲೇ ಹೇಳ್ತಾ ಇದ್ದೀನಿ. ನೀನು ಸುಮ್ಮನೆ ಹೇಳ್ಬೇಡ. ಅದು ಕೋಕೆ. ಲಾಸ್ಟ್ ಅಂಡ್ ಫೈನಲ್ ಚಾನ್ಸ್ ಕೊಡ್ತಾ ಇದ್ದೀನಿ. ಬಿರಿಯಾನಿ ತಿಂದರೆ ಅದನ್ನೇ ಕೊಡ್ತೀನಿ. ಓ, ಈ ಥರ ಇದೆಯಾ? ಹಂಗಾದ್ರೆ ಬಿಡಮ್ಮ, ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ. ಮತ್ತೆ ಹೋಯ್ತು ಪಾಯಿಂಟ್ ಅನ್ಕೋ. ಇದನ್ನ ನಿಜವಾಗ್ಲೂ ವೇಸ್ಟೇ ತೊಗೊಂಡಿರೋದು ಅನಿಸುತ್ತೆ. ನೋಡ, ಇಟ್ಟಿದ್ದೀನಿ ಇಲ್ಲಿ. ಅದ್ಯಾರೋ ಬಿಂದು ಅಂದಲ್ಲ, ಅದೇ ಅನ್ಸುತ್ತೆ. ಪಕ್ಕ 100%? 100%, 200% ಬಿಂದು. ಓಕೆ, ಡನ್. ನೆಕ್ಸ್ಟ್ ಡ್ರಿಂಕ್. ಓಕೆ. ಸೋಲ್ತಾ ಇದೆಯಾ ಅನ್ನೋದನ್ನ ಇನ್ನೊಂದ್ಸಲಿ ನೆನಪು ಮಾಡ್ತಾ ಇದ್ದೀನಿ. ಸೋಲೋದೆಲ್ಲ ನಮ್ಮ ಹಿಸ್ಟ್ರಿಯಲ್ಲಿಲ್ಲ. ತಗೋ. ಅವಾಗ ನೆನ್ಸ್ಕೊಳ್ಳೋಕೆ ಅದು ಕೊಡ್ಬೋದಲ್ಲ, ಚೆನ್ನಾಗಿರೋ. ನಾನು ಮಾತ್ರ ತಂದರೆ ದಪ್ಪ ಡುಮ್ಮ. ಇದು ಅವಾಗಲೇ ಕುಡಿದ್ನಲ್ಲ, ಮತ್ತೆ ಅದೇ ಕೊಟ್ಟಿದೀಯ ನೀನು. ಅವಾಗಲೇ ಯಾವ್ದು ಕುಡ್ದೆ? ಆ ಥರ ಟೇಸ್ಟಲ್ಲಿ ನೀನು? ಸೇಮೇ ಇತ್ತು ಅದನ್ನು. ಸರಿ ನಮ್ಮ ಯಾವುದು ಅಂತ ಹೇಳು. ಅವೆಲ್ಲ ಎಕ್ಸ್ಟ್ರಾಗಳು ಮಾತಾಡಬೇಡ. ಮೇ ಬಿ ಅವಾಗಲೇ ಕೊಟ್ಟಿದ್ದು ಕೋಕ್. ಮೇ ಬಿ ಇವಾಗ ಅದೇ ಥರ ಸೇಮ್ ಟೇಸ್ಟ್ ಇದೆ, ಅದರಿಂದ ಪೆಪ್ಸಿ ಅನ್ಕೋತೀನಿ. ಆರ್ ಯು ಶೋರ್? ಶೋರ್. ಓಕೆ, ಲಾಕ್ ಕೀಜಿಯೇ. ಲಾಕ್ ಕರೋ ಜಿ. ಯಸ್, ಅಫ್ಕೋರ್ಸ್ ಲಾಕ್ಡ್. ರಿಸಲ್ಟ್ನ ಆಮೇಲೆ ನೋಡು. 10,000 ರೂಪಾಯಿ ರೆಡಿ ಮಾಡ್ಕೊಂಬಿಡಮ್ಮ ಶಿಲ್ಪ, ಬೇಗ. ನೀನು? ಓಕೆ, ಗೊತ್ತಾಗುತ್ತೆ. ಸ್ವಲ್ಪ ಅಟ್ಟು, ಇಷ್ಟೊಂದು ಅಟ್ಟಿದ್ರೆ ಹೆಂಗೆ ನೀನು? ಓಕೆ. ಹೊಟ್ಟೆಯಲ್ಲಿ ಗುಡ್ಗುಡ ಅನ್ನತ್ತೆ ಇವಾಗ. ಓಕೆ, ಆನ್ಸರ್.
ಐ ಥಿಂಕ್ ಇದು ಒಂಥರ ಸ್ಪ್ರೈಟ್ ಥರ ಇದೆ. ಇನ್ನೊಂದು ಕಡೆ 7up ಹೆಂಗೂ ಇಲ್ಲ. ಇನ್ನೊಂದು ಅದೇ ಥರ ಯಾವುದೋ ಇತ್ತಲ್ಲ, ಮೌಂಟ್ ಏನನ್ನ ಅದು ಮೌಂಟ್, ನಾನು ಗೊತ್ತಿಲ್ಲಪ್ಪ. ಮೌಂಟ್ ಕ್ಯಾಮೆಲ್ಲ ಏನದ? ಮೌಂಟ್ ಕ್ಯಾಮಲ್, ಮೌಂಟಿಂದ ಸ್ಟಾರ್ಟ್ ಆಗುತ್ತೆ. ನನಗೆ ನೇಮ್ ಗೊತ್ತಾಗ್ತಾ ಇಲ್ಲ, ಬಟ್ ಮೌಂಟಿಂದ ಸ್ಟಾರ್ಟ್ ಆಗುತ್ತೆ. ಅದು ಹೆಂಗೆ ತಿಕ್ಲಿಗೆ ಆನ್ಸರ್ ಕೊಟ್ಬಿಟ್ರೆ ನಾನು ಹಂಗೆ ಕೇಳೋಣ. ಅದು ಫುಲ್ ನೇಮ್ ಗೊತ್ತಿಲ್ಲ. ಅದೇನು ಮೌಂಟ್ ಏನೋ ಡ್ರಿಂಕ್ ಇದೆ. ಮೌಂಟೇನ್ ಡ್ಯೂ. ಮೌಂಟೇನ್ ಡ್ಯೂ, ಸಾರಿ, ಮೌಂಟೇನ್ ಡ್ಯೂವೆ. ಕರೆಕ್ಟಾಗಿ ನೋಡು, ಸ್ಪ್ರೈಟಾ ಮೌಂಟೇನ್ ಡ್ಯೂವಾ? ಸ್ಪ್ರೈಟ್ ನನಗೆ ಗೊತ್ತು. ಸ್ಪ್ರೈಟ್ ಸ್ವಲ್ಪ ಸಕ್ಕರೆ ಹಾಕ್ದಂಗೆ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ. ಇದರಲ್ಲಿ ಸ್ವೀಟೇ ಇಲ್ಲ. ಸ್ಪ್ರೈಟ್ ಥರ ಇದೆ, ಬಟ್ ಸ್ವೀಟ್ ಇಲ್ಲ. ಅದರಿಂದ ಪಕ್ಕ ಗೆಸ್ ಮಾಡ್ತೀನಿ. ಡನ್. ಲಾಕ್. ಎಸ್, ಆಫ್ ಕೋರ್ಸ್. ಓಕೆ, ನೆಕ್ಸ್ಟ್ ಡ್ರಿಂಕ್ ಈಸ್ ಬರುತ್ತೆ ಯಾವ್ದು? ಸ್ಪ್ರೈಟ್ ತಗ. ಈಸಿಯಾಗಿ ಗೆಸ್ ಮಾಡ್ಬೋದು. ಎಕ್ಸ್ಟ್ರಾಗಳು ಬೇಡ, ಫಸ್ಟ್ ಆನ್ಸರ್ ಕೊಡು. ಪೆಪ್ಸಿ. ಆಗ್ಲೇ ಅಂದಂಗಿತ್ತು ಪೆಪ್ಸಿ ಅಂತ, ಇನ್ನೊಂದ್ಸಲ ಯೋಚನೆ ಮಾಡು. ಆವಾಗಲೇ ಪೆಪ್ಸಿ ಎಲ್ಲ ಹೇಳಿದೆ, ಕೋಕೋ ಕೋಲಾ ಅಂತೇನೋ ಹೇಳಿದೆ, ಪೆಪ್ಸಿ ಹೇಳಿಲ್ಲ ನಾನು. ಆಗ್ಲೇ ಹೇಳಿದೆ, ಯಾವುದೋ ಒಂದಕ್ಕೆ ಪೆಪ್ಸಿ ಅಂತ ರಾಂಗ್ ಆನ್ಸರ್ ಕೊಟ್ಟೆ. ಪೆಪ್ಸಿ ಹೇಳ್ಬಿಟ್ನಾ? ಹಂಗಾದ್ರೆ ಅದು ಕರೆಕ್ಟ್ ಇದ್ದರೆ ಇದು ಕೋಕೋ ಕೋಲಾ ಇರುತ್ತೆ. ಕರೆಕ್ಟಾಗಿ ಹೇಳಮ್ಮ, ಒಂದು ಆನ್ಸರ್, 2-3 ಅಲ್ಲ. ಸರಿ, ಇದೇ ಪೆಪ್ಸಿ. ಆ್ಯಕ್ಚುಲಿ ಇದೇ ಪೆಪ್ಸಿ. ಲಾಕಾ? ಲಾಕ್, ಪಕ್ಕಾ ಲಾಕರ್. ಸರಿ ಡನ್. ತಗೋ. ಇದು ಕುಡಿಯೋದೇ ಬೇಕಾಗಿಲ್ಲ. ಇದು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಇದು. ಅಣ್ಣ, ಸ್ಟಿಂಗ್. 300% ಶ್ಯೂರ್ ಸ್ಟಿಂಗ್. ಲಾಕ್. ಕುಡಿಬೇಕಾ ಇದು? ಕುಡಿದೆಯಾ? ಕುಡಿದಿರನೇ ಹೇಳ್ದ? ಕುಡಿದಿರನೇ ಹೇಳ್ದೆ ನಾನು. ವಾವ್, ನೀನು ಕಾನ್ಫಿಡೆಂಟಿಗೆ ನಿಜವಾಗ್ಲೂ ಮೆಚ್ಕೊಬೇಕು. ಸೊ ಹೇಗಿದ್ರು ಆನ್ಸರ್ ಕೊಟ್ಟಿದೀಯಾ. ಮತ್ತೆ ಏನು ಮತ್ತೆ ಕೇಳೋದು? ಯಾರಿಲ್ಲಿ? ನಾನಪ್ಪ. ನೋ. ಯಾ, ಓಕೆ. ಬಂದೆಯಪ್ಪ. ಯಾರಲ್ಲಿ? ಶಿಲ್ಪ ಇಲ್ಲಿ. ಯಾ, ಪಕ್ಕ ಕಾನ್ಫಿಡೆಂಟ್ಲಿ ಪಕ್ಕ ಕರೆಕ್ಟೇ ಹೇಳ್ತೀನಿ ನಾನು. ನಿನಗೆ ಮೈಂಡ್ ಬ್ಲಾಸ್ಟ್ ಆಗುತ್ತೆ. ಇದನ್ನು ಕೊಡಿ. ಇಲ್ಲಿ ನನ್ನನ್ನು ಮೈಂಡ್ ಬ್ಲಾಸ್ಟ್ ಮಾಡೋ ಡ್ರಿಂಕ್ ಇನ್ನೂ ಹುಟ್ಟಿಲ್ಲ. ಇದ್ಯಾವುದು ಸ್ಟಿಂಗ್ ಥರನೇ ಇದೆಯಲ್ಲ? ಸ್ಟಿಂಗ್ ಅಂತ ಇವಾಗ ತಾನೇ ಹೇಳಿದೆ ಒಂದು ಡ್ರಿಂಕ್. ನೀನು ಅದನ್ನೇ ಕೊಟ್ಟಿದ್ದೀಯಾ? ಪ್ರಾಮಿಸ್, ಅದನ್ನೇ ಅಂತೂ ಏನು ಕೊಡೋಣ. ರೂಲ್ಸ್ ಅಂತೂ ಬ್ರೇಕ್ ಮಾಡಬಾರ್ದು. ಮತ್ತೆ ಆಮೇಲೆ ನಿನ್ನ ವಿಡಿಯೋದಲ್ಲಿ ಬೇಕಾದ್ರೆ ನೋಡ್ಕೊ, ಗೊತ್ತಾಗುತ್ತೆ. ನಿನ್ ಪಕ್ಕ ಮತ್ತೆ ಸ್ಟಿಂಗ್ನೇ ಕೊಟ್ಟಿದ್ಯಾ? 100% ಶೋರ್, ವಿತ್ ವಿಡಿಯೋ ಪ್ರೂಫ್. ನೋ ಮೋಸ. ಸ್ಟಿಂಗ್ ಆಗ್ಲೇನೆ ಹೇಳಿದೆ, ಬೇರೆ ಡ್ರಿಂಕ್ ಅದು. ನಾನು ಮತ್ತೆ ರಿಪೀಟ್ ಅಂತೂ ಯಾವುದು ಮಾಡಿಲ್ಲ. ವಿಡಿಯೋಲಿ ಗೆಸ್ ಮಾಡು. ಇನ್ನು ಎಷ್ಟು ಡ್ರಿಂಕ್ಸ್ ಇದಾವೆ ಗೆಸ್ ಮಾಡು. ಬೇಗ ಹೇಳ್ಬೇಕಪ್ಪ. ಸರಿ. ಇಷ್ಟೊತ್ತು ನಾನು ಟೈಮ್ ತೊಗೊಂಡಿಲ್ಲ ಗಾಯ್ಸ್. ಆ್ಯಕ್ಚುಲಿ ನೀನು ಅದನ್ನೇ ರಿಪೀಟ್ ಮಾಡ್ದಾಗ ಇದು ಸ್ಟಿಂಗ್ ಥರ ಗೊತ್ತಾಗ್ತಾ ಇದೆ ನನಗೆ. ಕತೆಗಳು ಹೇಳ್ಬಾರ್ದು ನೀನು. ತುಂಬ ಕಷ್ಟ ಆಗ್ತಾ ಇದೆ ನಾನು. ಬೇಗ 10 5 ಸ್ಟಾರ್ಟ್ ಮಾಡ್ತೀನಿ. 5 ಅವಾಗ ನೋಡಕ್ಕೆ ಈಸಿ ಅನ್ಕೊಂಡೆ, ಬಟ್ ತುಂಬ ಟೇಸ್ಟ್ ಎಲ್ಲ ಗೊತ್ತಾಗ್ತಾ 2 ಕಷ್ಟ. 1 ಇದೇ ಸ್ಟಿಂಗ್ 0. ಇದೇ ಸ್ಟಿಂಗು ಆಗಲೇ ಕುಡ್ದಿದ್ದು. ಮತ್ತೆ ಆಗಲೇ ಕುಡ್ದಿದ್ದು ಯಾವುದೋ ಗೊತ್ತಿಲ್ಲ, ಅನ್ನೋನು. ಹೌದಾ? ಇದೇ ಸ್ಟಿಂಗ್ ಅನ್ಕೋತೀನಿ ನಾನು. ಸರಿ, ಹಂಗಾದ್ರೆ ಲಾಕ್. ಇದು ಮಿಕ್ಕಿದೆಯಾ ಕುಡ್ದಾಕು, ಇಲ್ಲಾಂದ್ರೆ ಟೇಸ್ಟು ಡಿಫ್ರೆಂಟ್ ಆಗುತ್ತೆ. ನೋಡ್ತಾ ಇದ್ದೀನಿ. ಇಲ್ಲ, ತಗೋ, ಸ್ವಲ್ಪನೇ ಹಾಕಿದ್ದೀನಿ. ಇಲ್ಲಿ ಎಲ್ಲೆಲ್ಲೋ ಹುಡುಕ್ಬೇಡ, ಇಲ್ಲಿ. ನನ್ನ ಲೈಫಲ್ಲಿ ಡ್ರಿಂಕನ್ನು ಕೊಡ್ತಿಲ್ಲ. ಹೌದಾ? ಟಫ್ ಆಗಿದೆ.
ಅಂದರೂ ಆವಾಗಲೇ ಅದೇ ಒಂಥರ ನಿಂಬೆ ಹಣ್ಣಿನ ಥರ ಒಂದಿತ್ತಲ್ಲ, ಏನದು ನಿಮ್ಕನ? ಐ ಡೋಂಟ್ ನೋ. ಸ್ಪ್ರೈಟ್, 7 ಅಪ್, ಮೌಂಟೇನ್ ಡ್ಯೂ ಇರ್ಬೋದು. ಹಾಂ, ಲಿಮ್ಕಾ ಹೇಗಾಗುತ್ತದು? ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಲಿಮ್ಕಾ ಕುಡ್ದಿದ್ರೆ ಹೇಳ್ಬೋದಿತ್ತು. ಈ ಟೈಮ್ ಅನ್ನೋದ್ರಲ್ಲಿ ಏನಾದರೂ ನೀನೇನಾದರೂ ಗೆದ್ದುಬಿಟ್ರೆ ಅದು ಮೋಸನೇ ಆಗುತ್ತೆ. ನಾನೇ ಗೆದ್ದಂಗೆ ಲೆಕ್ಕ. ಹೌದಾ? 5 4 3 2 1 ಲಿಮ್ಕಾ. ಆಗ್ಲೇ ಲಿಮ್ಕಾ ಹೇಳ್ದಂಗಿತ್ತು. ಲಿಮ್ಕಾ ಅದೇ ಇದನ್ನು ಹೇಳ್ದೆ, ಅದೇ ಅನ್ಸುತ್ತೆ. ಲಿಮ್ಕಾ ನಾನು ಟೇಸ್ಟ್ ಮಾಡಿಲ್ಲ, ಅದಕ್ಕೆ ಅದೇ ಅನ್ಕೋತೀನಿ. ಅದೇನಾ? ಅದೇ ಲಾಕ್ ಮಾಡಿ. ಓಕೆ, ಡನ್. ಲಾಸ್ಟ್ ಅಂಡ್ ಫೈನಲ್ ಡ್ರಿಂಕು. ಓಕೆ. ಓ, ಸ್ಮೆಲ್ಲು ನಾನೇ ಮಾಡೋದು, ನೀನು ಮಾಡಲ್ಲ, ನಾಯಿ ಥರ. ಏಯ್, ಮೈ ಫೇವ್ರೆಟ್ ಇದು. ನೇಮ್ ಇಟ್. ಮಾಜಾನ. ಓಕೆ 100%. ಆರ್ ಯು ಶೋರ್ ಅಬೌಟ್ ಇಟ್? ಐ ಆಮ್ ಶೋರ್ ಅಬೌಟ್ ದಿಸ್ ಮಾಜಾ. ಸರಿ, ರಿಮೂವ್ ಮಾಡು. ಓಕೆ. ಫೈನಲಿ ಆಗೋಯ್ತಾ? ನಾನು ಗೆದ್ದೆ ಅನ್ಕೊಂಡಿದ್ದೀನೋ. ಟೈ ಆಗಿದೆ ಇಬ್ಬರಿಗೂ. ಟೈ ಆಯ್ತಾ? ನೀನು ಗೆದ್ದಿಲ್ಲ, ನಾನು ಗೆದ್ದಿಲ್ಲ, ಇಬ್ಬರಿಗೂ ಸಮ 8-8 ಬಂದಿದೆ. ಟೈ ಆಗಿದೆ. ಶಿಟ್, ಈ ಸಲ ಹೆಂಗಾದ್ರೂ ಮಾಡಿ 10,000 ಗೆಲ್ಲಬೇಕು ಅಂತ ಅನ್ಕೊಂಡಿದ್ನೆ. ನಾನು ಅಷ್ಟೇ 10,000 ರೂಪಾಯಿ ಬರುತ್ತೆ ಅನ್ನೋ ಡ್ರೀಮಲ್ಲೇ ಇದ್ದೆ. ಸರಿ, ಓಕೆ. ಹೆಂಗೂ ನೀನು ವಿನ್ ಆಗಿಲ್ಲ, ಆದ್ರಿಂದ ನನಗೆ ಖುಷಿನೇ ಇದೆ ಟೈ ಅಪ್ ಆಗಿದ್ದಕ್ಕೆ, ಸೋಲ್ದಿರ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿನ್ನನ್ನು ಸೋಲಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ನನ್ನಲ್ಲಿದೆ. ಭ್ರಮೆ. ಸೊ ಗೈಸ್, ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಅಟ್ಲೀಸ್ಟ್ ಈ ವಿಡಿಯೋಗೆ 20K ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮಾತಾಡಿದ್ರೆ ಲಾಜಿಕ್ ಇರ್ಬೇಕು. ಅಲ್ಲಿ ಇರೋದೇ 16,000 ಜನ ಸಬ್ಸ್ಕ್ರೈಬರ್ಸು. 20K ಬರ್ಬೇಕಂತೆ ಹೆಂಗ್ ಬಂದ್ಬಿಡುತ್ತೆ? ನಮ್ಮವರು ತುಂಬ ಒಳ್ಳೆ ಜನ ಇದ್ದಾರೆ. ಸೊ ನಾನು ಕೇಳ್ತಾ ಇದ್ದೀನಿ, ಅದರಿಂದ ಹುಡುಗಿ ಕೇಳ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಿನಗೆ ಗೊತ್ತಿಲ್ಲ, ಫಸ್ಟ್ 16,000 ಜನ ಲೈಕ್ ಮಾಡಲಿ, 20,000 ಜನ ಎಕ್ಸ್ಪೆಕ್ಟ್ ಮಾಡುವಂತೆ. ಸೊ ಗೈಸ್, ಪ್ಲೀಸ್, ಮರ್ಯಾದೆ ಹೋಗುತ್ತೆ. ಸೊ ನಾನು ಇದಕ್ಕೆ 20K ಲೈಕ್ಸ್ ಕೊಟ್ಬಿಡಿ. ಸೊ ಹಾಗೇನೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಮ್ಮ ಅಣ್ಣದು ಕೂಡ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ನಾನು ಟ್ಯಾಗ್ ಮಾಡಿರ್ತೀನಿ, MK San ಕನ್ನಡ ಅಂತ. ಸೊ ಇದರಲ್ಲಿ ಅವನು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ತಾ ಇರ್ತಾನೆ. ಸೊ ಈ ವಿಡಿಯೋ ನೋಡಿದವರೆಲ್ಲ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಹಿಮ್ ಆಲ್ಸೋ ಅಂತ ಕೇಳ್ಕೊತೀನಿ.